ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ತುಳಸಿ ಹಬ್ಬದ ಒಂದು ಸ್ಮಾಲ್ ವಿಡಿಯೋನ ವ್ಲಾಗ್ ಥರ ಮಾಡಿ ಆ ದಿನದ ಹಾಕ್ತಾಯಿದ್ದೀನಿ. ಸೊ ಅವತ್ತು ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿಬಿಟ್ಟೆ. ಏನಕ್ಕೆ ಅಂದರೆ ಅವತ್ತು ಬೆಳಗ್ಗೆ ಟೈಮ್ ತುಂಬ ಚೆನ್ನಾಗಿತ್ತು ಅಂತ. ಈವ್ನಿಂಗ್ ಬೇಕಾದರೆ ಬಂದ ಆಮೇಲೆ ಮಾಮೂಲಿ ದೀಪ ಹಚ್ಚೋದು ಮತ್ತು ಅರಿಶಿನ ಕುಂಕುಮಕ್ಕೆ ಕರೆಯೋದು ಎಲ್ಲನೂ ಕೂಡ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ನೈವೇದ್ಯಕ್ಕೆ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಮಾಡಿದೆ. ಇದು ನೆಲ್ಲಿಕಾಯಿ ಗಿಡ ಎಲ್ಲನೂ ಹಾಕ್ಬಿಟ್ಟು ಆ್ಯಸ್ ಯೂಶ್ವಲ್ ಹೆಂಗೆ ಮಾಡ್ತೀವಿ ಪ್ರತಿ ವರ್ಷ ಅದೇ ಥರನೇ ಮಾಡಿದೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತಂದ್ಬಿಟ್ಟು ನಾನು ದೋಸೆ ಮಾಡಿದ್ದೆ ಮತ್ತು ಚಟ್ನಿ ಮಾಡಿಬಿಟ್ಟೆ ಅಷ್ಟೇ. ಇನ್ನೇನು ನಾನು ಎಕ್ಸ್ಟ್ರಾಸ್ ಮಾಡೋಕ್ಕೋಗಲಿಲ್ಲ, ಏಕೆಂದರೆ ಪೂಜೆ ಎಲ್ಲ ಮಾಡ್ಕೊಂಡು ಅದೇ ಟೈಮ್ ಆಗಿತ್ತಲ್ವ ಅಂತ ಅಂದ್ಬಿಟ್ಟು. ಸೊ ಪಾಪು ಬಾಕ್ಸ್, ನನ್ನ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ದೋಸೆ ಮಾಡಿ ಇಟ್ಬಿಟ್ಟೆ ಎರಡು. ಏಕೆಂದರೆ ಅವರಂತೂ ಮಾಡ್ಕೊಳ್ಳಲ್ಲ, ನಾನು ಅಂತೀನಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಆದರೂ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟೆ, ಅವರು ತಿಂಡಿ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಪಾಪಗೂ ಕೂಡ ಅಲ್ಲಿ ಒಂದು ಬನಾನ ಹಾಕಿದೆ, ನಾನು ಒಂದು ಬ್ಯಾಗಿಗೆ ತೊಗೊಂಡೆ. ಅದಾದಮೇಲೆ ನೋಡಿ ಅವಳು ನನ್ನ ಜೊತೆಗೆ ರೆಡಿ ಮಾಡಿಸ್ಕೊಂಡೆ ನನ್ನ ಟೈಮ್ಗೆ. ಏಕೆಂದರೆ ಅವಳನ್ನ ನಾನು ಬಿಟ್ಬಿಟ್ಟು ಹಂಗೆ ನಮ್ಮ ಮನೆಯವರು ಅವಳನ್ನು ಬಿಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದರೆ ಅವಳನ್ನ ಮತ್ತೆ ರೆಡಿ ಮಾಡಿಸೋರು ಯಾರು, ನಾನು ಬೆಳಗ್ಗೆನೇ ಹೋಗ್ಬಿಟ್ರೆ ಕಾಲೇಜ್ಗೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ನನ್ನ ಜೊತೆಗೆ ರೆಡಿ ಮಾಡಿಸ್ಕೊಂಡೆ. ಸೊ ಕಾಲೇಜಲ್ಲಿ ಸ್ವಲ್ಪ ಏನೋ ಪ್ರೋಗ್ರಾಮ್ಸ್ ಇತ್ತು ಅಂದರೆ ಡಿಪಾರ್ಟ್ಮೆಂಟ್ದು. ಸೊ ಅದು ಕೂಡ ಮುಗಿಸ್ದೆ, ಅದು ಎಲ್ಲ ಆಯಿತು. ಮತ್ತು ಅಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ದೆ. ಸೊ ಅದನ್ನು ಇಲ್ಲಿ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆದೇನೆ ಶಾರ್ಟ್ಸ್ ಇದು. ನೆಲ್ಲಿಕಾಯಿ ಗಿಡ ಮತ್ತು ನೆಲ್ಲಿಕಾಯಿ ದೀಪ ಹಚ್ಚೋದು. ಸೊ ಅವತ್ತು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ತುಂಬಾ ಗಾಳಿ. ಸೊ ಪಕ್ಕದಲ್ಲಿ ಅಡ್ಜಸ್ಟ್ ಮಾಡಿ ದೀಪ ಹಚ್ಚಿಟ್ಟೆ. ಬೆಳಗ್ಗೆನೂ ದೀಪ ಹಚ್ಚಿದೆ, ಈವ್ನಿಂಗು ಹಚ್ಚಿದೆ. ಸೊ ಮಧ್ಯಾಹ್ನ ಒಂದೇ ಬರಬೇಕಾದ್ರೆ ಇದು ದೇವಸ್ಥಾನ, ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಊಟ ಇತ್ತು, ಪೂಜೆ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿದ್ದು, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಯಾಕೆಂದರೆ ಅಲ್ಲಂತೂ ಏನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾಯಿರ್ತಾರೆ. ಎಷ್ಟೊಂದು ಸರಿ ನಾನೇ ಇಲ್ಲಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಕಾರ್ತಿಕ ಮಾಸದಲ್ಲೂ ಅಷ್ಟೇ, ಆಷಾಢದಲ್ಲೂ ಅಷ್ಟೇ, ಮತ್ತು ವಾರ್ಷಿಕೋತ್ಸವ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಅದಾದಮೇಲೆ ಮನೆಗೆ ಬಂದಾದಮೇಲೆ ಸಾಯಂಕಾಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೆ. ಎದುರುಗಡೆ ಇಟ್ಟರೆ ಎದುರುಗಡೆ ಗಾಳಿ ಹೊಡೆಯುತ್ತೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಮನೆ ದೇವ್ರಿಗೂ ಕೂಡ ಪೂಜೆ ಎಲ್ಲ ಮಾಡಿ, ಹೊರಗಡೆನೂ ತುಳಸಿ ಕಟ್ಟಿಗೂ ಪೂಜೆ ಮಾಡಿ ಒಂದು ಚಾಪೆ ಹಾಕ್ಬಿಟ್ಟಿದ್ದೆ ಮಡಿದು. ಏಕೆಂದರೆ ಕುಂಕುಮ ತಗೊಳ್ಳೋರು ಅಲ್ಲೇ ಬರ್ತಾರಲ್ಲ ಅಂದ್ಬಿಟ್ಟು ನಾನು ಪ್ರತಿ ವರ್ಷ ಮನೆ ಒಳಗಡೆ ಕೂರಿಸಿದ್ದೆ. ಸೊ ಈ ಸರಿ ಪರವಾಗಿಲ್ಲ ಅಲ್ಲೇ ಮಾಡೋಣ ಅಂತಂದ್ಬಿಟ್ಟು ಅಲ್ಲೇ ಮಾಡಿದೆ. ಮೊದಲು ಮನೆ ಒಳಗಡೆ ಇಡ್ತಿದ್ದೆ, ಇದನ್ನು ತುಳಸಿ ಗಿಡನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಸೊ ಇವಾಗ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡೋಣ, ಇದೊಂದು ವರ್ಷ ಅಂತ ಅಂದ್ಕೊಂಡು ಮಾಡಿದೆ. ಏಕೆಂದರೆ ಬೆಳಗ್ಗೆನೇ ಪೂಜೆ ಆಗ್ಬಿಟ್ಟಿತ್ತಲ್ವ, ಮತ್ತೆ ಅದನ್ನು ಜರುಗಿಸೋದು, ಅಲ್ಲಿಂದ ಇಲ್ಲಿಗೆ ತೊಗೊಂಬಂದಿಡೋದು ಹಂಗೆಲ್ಲ ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಬಿಟ್ಟಿದ್ದೆ. ಆಲ್ರೆಡಿ 6:30 ಅಷ್ಟರಲ್ಲಿ ಟೈಮ್ ಚೆನ್ನಾಗಿತ್ತು, 6:30 ಏನೋ 7 ಅಂತ. ಸೊ ಆವಾಗಲೇ ನಾನು ಪ್ರೊಸೀಜರ್ ಪ್ರಕಾರ ಪೂಜೆ ಮಾಡಿದ್ರೆ ಮತ್ತೆ ಅದನ್ನು ಕದಲ್ಸೋದು ಬೇಡ ಅಂತ ಅಂದ್ಬಿಟ್ಟು ಅದಾದಮೇಲೆ ಪಾಪ ಕರ್ಕೊಂಡು ಒಂಚೂರು ಹೊರಗಡೆ ಹೋಗಿದ್ದು ಬಂದ್ವಿ. ಈವ್ನಿಂಗು ಆ್ಯಸ್ ಯೂಶ್ವಲ್ ತುಳಸಿ ದೇವ್ರಿಗೂ ಕೂಡ ನಾವು ಆರತಿ ಮಾಡಲೇಬೇಕು. ಅದಾದಮೇಲೆ ಏನಕ್ಕೆ ಈವ್ನಿಂಗ್ ಹೊರಗಡೆ ಹೋಗಿದ್ವಿ ಅಂದರೆ ನೋಡಿ, ನಮ್ಮ ಪಾಪಗಾದ್ರೂ ಮಾರನೇಗೇ ಅವಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಯಾವುದಾದ್ರೂ ಮಾಡ್ಬೋದು ಅಂತ. ಸೊ ನಾನು ಆರೆಂಜ್ ಥರ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡಿದೆ. ಕಾರ್ಡ್ಬೋರ್ಡ್ ಶೀಟ್ಸು ಅದು ಇದು ಏನು ಬೇಕೋ ಅದನ್ನು ತಗೊಂಬಂದ್ಬಿಟ್ವಿ. ಸೊ ಅದನ್ನು ನೋಡಿ ನೈಟು ಕುಂಕುಮ ಎಲ್ಲ ಕೊಟ್ಟ ಆದಮೇಲೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಒಂದು 10:30 ಮೇಲೇ ಇದನ್ನು ಶುರು ಮಾಡಿದ್ದು. ಸೊ ಕ್ಯಾಪು ಮತ್ತು ಇದು ಎಲ್ಲ ಮಾಡಿದೆ, ಚೆನ್ನಾಗಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲೇ ಅವಳು ಯಾವ ರೀತಿ ಕಾಣಿಸ್ತಿದ್ಲು ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಸುಮ್ಮನೆ ಒಂದು ಆರ್ಟು, ಏಕೆ ಅಂತಂದರೆ ಅದ್ರ ಮಾರನೇಗೇ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರ ಸುಮ್ಮನೆ ಇದಿತ್ತಲ್ವ ಥರ್ಮಾಕೋಲ್ ಅಂತ ಅಂದ್ಬಿಟ್ಟು ಹಾರ್ಟ್ ಮಾಡಿ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ಡ್ಯಾಡ್ ಅಂತ ಮಾಡಿದ್ದೆ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಆ್ಯನಿವರ್ಸರಿ ದಿನವೇ ನನ್ನ ಹಸ್ಬೆಂಡ್ ಬರ್ತಡೇನೂ ಕೂಡ. ಸೊ ಅದರಿಂದ ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು.
ಸೊ ಅವತ್ತು ಮಿಡ್ ನೈಟ್ ಒಂದು ಸ್ಮಾಲ್ ಕೇಕ್ ತಂದು ಕಟ್ ಮಾಡಿಸಿದ್ದು ಅಥವಾ ಆ್ಯನಿವರ್ಸರಿಗೆ ನಾನು ಜಾಯ್ನ್ ಆಗಿ ನಾನು ಕಟ್ ಮಾಡಿದೆ ಅಂತ ಹೇಳ್ಬೋದು ಕೇಕ್ನ. ಸೊ ಸ್ಮಾಲ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ ಇದೊಂದು ಸರ್ಪ್ರೈಸ್ ಗಿಫ್ಟು. ನಾನು ಮದುವೆ ಆದ ಹೊಸರಲ್ಲಿಗೂ ಆ ಥರ ಎಲ್ಲ ಸರ್ಪ್ರೈಸ್ ಮಾಡ್ತಿದ್ದೆ. ಸೊ ಇವತ್ತು ನೋಡಿ ಸ್ಟಿಕ್ಕಿ ನೋಟ್ಸಲ್ಲಿ ಗುಡ್ ಹಸ್ಬೆಂಡ್ ಮತ್ತು ಏನು ನನಗೇನು ಅನಿಸುತ್ತೆ ಸೊ ಆ ಥರ ಎಲ್ಲ ಒಂದು ನೋಟ್ಸ್ನ ಬರೆದು ಅಂಟಿಸ್ಬಿಟ್ಟು ಹಾರ್ಟ್ ಥರ ಒಂದು ಮನೇಲೇ ಇದ್ದಿದ್ರಲ್ಲಿ ಒಂದು ಹಾರ್ಟ್ ಥರ ಮಾಡಿದೆ. ಸೊ ಅದೊಂಚೂರು ನನಗೆ ಆ ಥರ ಇಷ್ಟ, ಆ ಥರ ಸರ್ಪ್ರೈಸಸ್ ಕೊಡೋದು. ಸೊ ಆ ಥರ ಬರೆದು ಅಂಟಿಸಿದೆ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇದೊಂದು ಥರ್ಮಕೋಲಲ್ಲಿ ಇದೊಂದು ಮಾಡಿದ್ದೆ ನೈಟು. ಈ ಕಡೆಯಿಂದ ಹಸ್ಬೆಂಡು, ಆ ಕಡೆಯಿಂದ ಮೇಲಿಂದ ನೋಡಿದ್ರೆ ಡ್ಯಾಡ್ ಅಂತ. ಸೊ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ಬೆಸ್ಟ್ ಡ್ಯಾಡ್ ಅಂತ ಆ ಥರ ಮಾಡಿದ್ದೆ. ಸೊ ಒಂದು ಸ್ಮಾಲ್ ಸರ್ಪ್ರೈಸ್ ಅಂತ, ಏಕೆಂದರೆ ಈ ಥರ ಏನಾದರೂ ಒಂದು ಜೀವನದಲ್ಲಿ ಉತ್ಸಾಹ ಭರಿತವಾಗಿರೋದು ಅಥವಾ ಏನೋ ಒಂದು ಜೀವನೋತ್ಸಾಹ ಥರ ಇರೋವಂಥದ್ದು ಆ್ಯಕ್ಟಿವಿಟೀಸ್ಗಳು ಇರಬೇಕಲ್ವ. ಇಲ್ಲ ಅಂತಂದರೆ ಲೈಫು ಒಂಥರ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟು ನಮ್ಮ ಸ್ಪೆಷಲ್ ಡೇಸ್ಗಳಲ್ಲಿ ಈ ಥರ ಏನಾದರೂ ಒಂದು ನೆನ್ಪಿಟ್ಕೊಳ್ಳೋ ಅಂಥ ಕೆಲಸಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್ನು. ಸೊ ನಮ್ಮದು ಫೋಟೋಸ್ ಏನು ನಾನು ಶೇರ್ ಮಾಡಲಿಲ್ಲ, ಕಟ್ ಮಾಡೋದು ಫೋನ್ ಅಂದರೆ ಇದನ್ನು ಕೇಕ್ ಕಟ್ ಮಾಡೋದೆಲ್ಲ ನೋಡಿ. ಕೇಕ್ ಕಟ್ ಮಾಡಿದ್ದು ಆ ಫೋಟೋಸ್ ಎಲ್ಲ ಬೇಡ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂತಂದರೆ ಅಲ್ಲಿ ಕ್ಯಾಂಡಲ್ ಲೈಟ್ಸ್ ಎಲ್ಲ ಮಾಡಿ ಏನೋ ಒಂಥರ ಅದು ತುಂಬಾ ಪರ್ಸ್ನಲ್ ಆಗಿರೋವಂಥ ವಿಷಯಗಳು. ಸೊ ಅದನ್ನೆಲ್ಲ ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋದು ಏನೋ ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಬೇಡ ಅಂತ ನನಗೆ ಅನ್ನಿಸ್ತು. ಇಷ್ಟು ಮಾತ್ರ ಇದು ಮಾಡಿದ್ವಿ. ಏಕೆಂದರೆ ಹೊರಗಡೆ ಹೋಟೆಲಲ್ಲಿ ಅಲ್ಲೆಲ್ಲ ಹೋಗಿ ಅಥವಾ ಎಲ್ಲರನ್ನೂ ಕೂಗಿ ಮಾಡಿದ್ದಿದ್ರೆ ಆವಾಗ ಏನೋ ಒಂಥರ ಶೇರ್ ಮಾಡ್ಬೋದಿತ್ತು. ಇದು ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಇದ್ದಿದ್ದ ಒಂದು ಪ್ರೈವೇಸಿ. ಸೊ ಆ ವಿಷಯಗಳೆಲ್ಲ ಶೇರ್ ಮಾಡೋದು ಬೇಡ ಅಂತ ನನಗೆ ಅನ್ನಿಸ್ತು. ಸೊ ನೋಡಿ ಅದರ ಮಾರನೆಗೆ ಅಂದರೆ ನಮ್ಮ ಆ್ಯನಿವರ್ಸರಿ ದಿನ ನಾನು ಲೀವ್ ತೊಗೊಂಬಿಟ್ಟಿದ್ದೆ. ಸೊ ನಮ್ಮ ಮನೆಯವರು ಅಷ್ಟೇ, ಆವತ್ತು ಮಾತ್ರ ವರ್ಷಕ್ಕೆ ಒಂದು ದಿನ ಅಂತೂ ನಾವು ರಜಾ ಹಾಕ್ಬಿಡ್ತೀವಿ. ಏನೇ ಕೆಲಸ ಇದ್ರೂ ನಾವು ನಮ್ಮ ಒಂದು ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು. ಸೊ ಅವತ್ತು ಹೊರಗಡೆ ಹೋಗಿದ್ವಿ, ಎಲ್ಲೋಗಿದ್ವಿ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೈ, ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.